ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. HSTR ಅಪ್ಡೇಟ್ಗೆ ಸ್ವಾಗತ. ನೇಮಕಾತಿ ಕುರಿತು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ನೇಮಕಾತಿನ ಇನ್ನೂ ಕೂಡ ಡಿಲೇ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲೊಂದು ಕೆಲವೊಂದು ರೂಮರ್ಸ್ ಹೋಗ್ತಾ ಇದಾವೆ. ನಾನು ಇದನ್ನ ಕ್ಲಾರಿಟಿ ಕನ್ಫರ್ಮೇಶನ್ ಕೊಡೋದಿಲ್ಲ, ನಾನು ಇದನ್ನ ರೂಮರ್ಸ್ ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಅಧಿಕೃತ ಆದೇಶ ಕೂಡ ಮಾಡಿಲ್ಲ. ಬಟ್ ಸಾಧ್ಯತೆಗಳು ಕೂಡ ಇದಾವೆ HSTR ಕುರಿತು. ಬಟ್ ಹೊಸದಾಗಿ ಅಂಡರ್ ರೂಲ್ಸ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಹೊಸದಾಗಿ ಅದು ಕೂಡ ಬಂದ ನಂತರ ನಮಗೆ ಕ್ಲಾರಿಟಿ ಸಿಗುತ್ತೆ. ಏನಂದ್ರೆ HSTR ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಕುರಿತು ನಮಗೆ ಗೊಂದಲ ಕೂಡ ಇದೆ. ಕೆಲವರು ಟಿ ಕಡ್ಡಾಯ ಅಂತ ಇದ್ದಾರೆ, ಕೆಲವರು ಇಲ್ಲ ಅಂತ ಇದ್ದಾರೆ. ಅದಕ್ಕೂ ಕ್ಲಾರಿಟಿ ಸಿಗುತ್ತೆ. PG ಮ್ಯಾಂಡೇಟರಿ ಇತ್ತು, ಅದು ಇಲ್ಲ ಅಂತ ಹೇಳಿ ಕೆಲವೊಂದು ಮಾಹಿತಿ ಕೂಡ ಬರ್ತಾ ಇದೆ. ಮತ್ತೆ ಅಕಾಡೆಮಿಕ್ ಅಲ್ಲಿ ನಿಮಗೆ 50% ಮತ್ತೆ 45% ಇಂತಿಷ್ಟು ಅಂಕಗಳನ್ನು ತೆಗೆದ್ರೆ ಮಾತ್ರ ನೀವು HSTR ಗೆ ಎಲಿಜಿಬಲ್ ಆಗ್ತೀರಾ, ಅದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ ಅಂತ ಇತ್ತು. ಅದಕ್ಕೂ ಕೂಡ ಕ್ಲಾರಿಟಿ ಸಿಗಬೇಕಾಗುತ್ತೆ. ಒಟ್ಟಾರೆ ಮಾರ್ಚ್ ಏಪ್ರಿಲ್ ನಲ್ಲಿ ನಿಮಗೆ ಅಧಿಕೃತ ಪ್ರಕಟಣೆ ಕೂಡ ಅನೌನ್ಸ್ಮೆಂಟ್ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಜನವರಿ ಅಂತ ಹೇಳಿದ್ರು, ಜನವರಿ ನಂತರ ಫೆಬ್ರವರಿ ಅಂದ್ರೆ ಫೆಬ್ರವರಿ ಆದ ನಂತರ ಮಾರ್ಚ್ ಏಪ್ರಿಲ್ ಅಂತ ಇದ್ದಾರೆ. ಒಟ್ಟಾರೆ ಡಿಲೇ ಆಗ್ತಾ ಬರ್ತದೆ. ಸರ್ಕಾರದಿಂದ ನಮಗೆ ಗೊತ್ತಿರೋ ಹಾಗೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಬಟ್ ಬಡ್ಜೆಟ್ ಕೂಡ ಇದೆ, ರಾಜ್ಯ ಬಡ್ಜೆಟ್ ಅಲ್ಲಿ ಪೂರ್ವಭಾವಿ ಸಭೆ ಕೂಡ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು. ಪೂರ್ವಭಾವಿ ಸಭೆ ಮಾಡ್ತಾರೆ. ಪೂರ್ವಭಾವಿ ಸಭೆಯಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದು ಒಂದು ಕ್ಲಾರಿಟಿ ಸಿಗಬೇಕಾಗುತ್ತೆ. ಬಟ್ 5,000ಕ್ಕೂ ಹೆಚ್ಚು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗೊಂದಲ ಇದೆ, ಅದು ಕೂಡ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಅದು ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಹೊಸ ನಿಯಮ ಕೂಡ ಇದೆ. ಹೊಸ ರೂಲ್ಸ್ ಪ್ರಕಾರ ನಿಮಗೆ ಗೊತ್ತಿರೋ ಹಾಗೆ GPSTR PSTR ನಿಮಗೆ 70:20:10 ರೇಷಿಯೋದಲ್ಲಿ ನಿಮಗೆ ಹೊಸದಾಗಿ ನಿಮಗೆ ಆಲ್ರೆಡಿ ಬ್ಯಾಕಪ್ ಸ್ಕೋರ್ನ ರಿಮೂವ್ ಮಾಡಿದ್ರು. ಒಂದು ಒಳ್ಳೆ ಅಪ್ಡೇಟ್ ಸಿಕ್ತು. ನಂತರ ಈಗ 5,000ಕ್ಕೂ ಹೆಚ್ಚು ನೇಮಕಾತಿ ಇದೆ ಅಂತೆ HSTR ಬಂದ್ಬಿಟ್ಟು. ಅದು ಸಾಧ್ಯತೆಗಳು ಇದಾವೆ ಅಂತೆ. ಮಾರ್ಚ್ ಏಪ್ರಿಲ್ ಸಮಯದಲ್ಲಿ ಇನ್ ಕೇಸ್ ಸರ್ಕಾರ ಅನುಮತಿ ಕೊಟ್ಟು ಎಲ್ಲ ಆದ್ರೆ ಸಾಧ್ಯತೆ ಕೂಡ ಇದೆ. ಅಲ್ಲಿ ನಿಮಗೆ 90% ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸಾಮ್ಸ್ ಪ್ಲಸ್ 10% ನಿಮಗೆ ಶೈಕ್ಷಣಿಕ ಅಂಕಗಳಿರುತ್ತೆ. ಅಲ್ಲಿ 90% ಓನ್ಲಿ ಫಾರ್ CET ಕನ್ಸಿಡರ್ ಕೂಡ ಮಾಡ್ತಾರಾ, ಅಥವಾ ಸಾರಿ 90% ಅಲ್ಲಿ ನಿಮಗೆ CET ಎಷ್ಟು, TET ಎಷ್ಟು, TET ಇದ್ರೆ TET ಎಷ್ಟು, ಅದು ಕೂಡ ನಮಗೆ ಕ್ಲಾರಿಟಿ ಸಿಗಬೇಕಾಗುತ್ತೆ. ಈ ಹಿಂದೆ 70:20:10 ರೇಷಿಯೋದಲ್ಲೇ ಕೂಡ ಮಾಡ್ತಾರೆ, ಅಥವಾ ಇದು ಇನ್ ಕೇಸ್ ಏನಾದ್ರು ಟೆಟ್ ಏನಾದ್ರು ಕಂಪಲ್ಸರಿ ಮಾಡಿದ್ರೆ ಕನ್ಸಿಡರ್ಡ್ ಮಾಡ್ತಾರ ಅಂತ ಕಾಯ್ದು ನೋಡೋಣ. ಬಟ್ ಟೆಟ್ಗೆ ಆಲ್ರೆಡಿ ಇಲಾಖೆಯವರು ಹೇಳಿದ್ದಾರೆ ಇಲ್ಲ ನಾವು ಮಾಡಲ್ಲ ಅಂತ. ಬಟ್ ಕೆಲವೊಂದು ರೂಮರ್ಸ್ಗಳು ಕೂಡ TET ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲಾಖೆಯವರು ಇಲ್ಲ, ನಾವು ಡಿಸಿಷನ್ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ನಮಗೆ ಗುಡ್ ನ್ಯೂಸ್ ಕೂಡ ಸಿಗಬಹುದು, ವೈಟ್ ಕೂಡ ಮಾಡಿ. ಒಟ್ಟಾರೆ ಆ ಸಾಧ್ಯತೆಗಳು 90:10 ಅಲ್ಲಿ ನಿಮಗೆ ನೇಮಕಾತಿ ಆಗ್ಬಹುದು. ಅಂಡ್ ನಿಮಗೆ 5,000ಕ್ಕೂ ಹೆಚ್ಚು HSTR ಹುದ್ದೆಗಳು ಇದೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ. ಇದು ಬಂದ್ಬಿಟ್ಟು ಮೋಸ್ಟ್ ಅವೈಟೆಡ್ ಆಗಿದೆ. ಸಾಕಷ್ಟು ಅಕಾಡೆಮಿಗಳು ವೆಯ್ಟ್ ಕೂಡ ಮಾಡ್ತಾ ಇದ್ರ. ಇದು ಕೂಡ ನಿಮಗೆ ಸಾಧ್ಯತೆ ಕೂಡ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.